ಆಗಾಗ್ಗೆ ಕೇಳಲ್ಪಡುವ ಪ್ರಶ್ನೆಗಳು. ಡಾಡಿ ಆಸ್ಟಿನ್. 4. ಮಕ್ಕಳೆಲ್ಲರೂ ಯಾವಾಗಲೂ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದರು. ನನ್ನ ಯೇಸುವಿಗೆ ವಂದನೆ, ನಾನು ಆರೋಗ್ಯವಾಗಿದ್ದೇನೆ, ಕರ್ತನು ನನ್ನನ್ನು ಆಶೀರ್ವದಿಸಿದ್ದಾನೆ ಎಂದು ನನ್ನಿಂದ ಹೇಳಲು ಸಾಧ್ಯ. ನಾನು ಸಂಪೂರ್ಣವಾಗಿ ಆರೋಗ್ಯ ಹೊಂದಿ 20 ವರ್ಷಗಳಾಯಿತು. ಈಗ ಸುಖವಾಗಿ ಬಲ ಹೊಂದಿದವಳಾಗಿದ್ದೇನೆ. ಇನ್ನು ಹಲವಾರು ವರ್ಷಗಳು ಜೀವಿಸುತ್ತೇನೆ ಎಂಬ ನಂಬಿಕೆ ನನಗಿದೆ. ದೇವರ ಕೃಪೆಯಿಂದ ನಾನು ಹಾಗೆಯೇ ಆರೋಗ್ಯವಂತಳಾಗಿರುತ್ತೇನೆಂದು ನಂಬುತ್ತೇನೆ. 1981ರಲ್ಲಿ ನನಗೆ ಕ್ಯಾನ್ಸರ್ ಇದೆ ಎಂದು ಕಂಡುಹಿಡಿದಾಗ ನಾನು ನನ್ನ ಕುಟುಂಬದವರು ದುಃಖದಲ್ಲಿ ಮುಳುಗಿ ಹೋಗಿದ್ದೆವು. ಆಸ್ಪತ್ರೆಯನ್ನು ಬಿಟ್ಟು ಮನೆಗೆ ಬಂದ ಮರುದಿನ ನಮ್ಮ ಮಲಗುವ ಕೋಣೆಗೆ ಹೋಗಿ ನಾವಿಬ್ಬರು ಮೊಣಕಾಲೂರಿ ಅಡ್ಡಬಿದ್ದು ಯೇಸುಕ್ರಿಸ್ತನು ಅತ್ತಿಮರವನ್ನು ಶಪಿಸಿದ ಹಾಗೆ ಕ್ಯಾನ್ಸರ್ ಕಾಯಿಲೆಯು ಬೇರು ಸಹಿತ ನಾಶವಾಗುವಂತೆ ಆಜ್ಞೆ ಮಾಡಿದೆವು. ಆತ್ಮಿಕ ರೀತಿಯಲ್ಲಿ ಅಂದು ನಡೆಯಿತು. ಆದರೂ ಆ ಕ್ರಿಮಿಗಳು ನನ್ನ ದೇಹದಿಂದ ಇನ್ನೂ ನಾಶವಾಗಲಿಲ್ಲವೆಂದು ನಾನು ನೆನೆಸಿದೆನು. ಆದರೆ ಕೀರ್ತನೆ 96:9 ಹಾಗೆ ನಡೆಯಿತು. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ನಾನು ಆತನಿಗೆ ಮೊರೆ ಇಡುವಾಗಲೇ ನನ್ನ ಶತ್ರುಗಳು ಪಕ್ಕನೆ ಪಲಾಯನ ಮಾಡುವರು. ಕೆಲವರು ಆಗಾಗ್ಗೆ ನನ್ನ ಬಳಿ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಆದುದರಿಂದ ನಾನು ಉತ್ತರ ಕೊಡುವುದರಿಂದ ಅನೇಕರಿಗೆ ಪ್ರಯೋಜನವಾಗುವುದೆಂದು ತಿಳಿಯುತ್ತೇನೆ. ಕೆಲವು ದಿನ ವಿಶೇಷವಾದ ಆಹಾರ ಇಲ್ಲವೇ ವಿಟಮಿನ್ ಮೆಗಡೋಸ್ ತೆಗೆದುಕೊಂಡೆಯಾ ಎಂದು ಕೇಳುತ್ತಿದ್ದರು. ನಾನು ವ್ಯಾಧಿಯಿಂದ ಕಷ್ಟಪಡುವ ಮೊದಲು ಚೆನ್ನಾಗಿ ಊಟ ಮಾಡುತ್ತಿದ್ದವಳು. ಕಾಯಿಲೆ ಬಂದ ನಂತರವೂ ಹಾಗೆಯೇ ಊಟ ಮಾಡುತ್ತಿದ್ದೆನು, ಬದಲಾಗಲಿಲ್ಲ. ನಾನು ಯಾವಾಗಲೂ ಮಲ್ಟಿವಿಟಮಿನ್ ಪಿಲ್ಸನ್ನು ತೆಗೆದುಕೊಳ್ಳುತ್ತಿದ್ದೆನು. ಅದು ಅವರವರ ಇಷ್ಟಕ್ಕನುಸಾರವಾದದ್ದು. ಇನ್ನು ಕೆಲವರು ಒಂದು ದಿನಕ್ಕೆ ಎಷ್ಟು ಸಾರಿ ಪ್ರಾರ್ಥಿಸುವಿರಿ ಎಂದು ಕೇಳುತ್ತಿದ್ದರು. ಆ ಪ್ರಶ್ನೆ ನನಗೆ ನಾಚಿಕೆ ವೇದನೆಯುಂಟು ಮಾಡುತ್ತಿತ್ತು. ಇನ್ನು ಕೆಲವರು ಹೀಗೆ ಮಾತನಾಡುತ್ತಿದ್ದರು, ನಾವು ಒಂದು ದಿನಕ್ಕೆ 6 ಗಂಟೆಗಳ ಕಾಲ ಪ್ರಾರ್ಥಿಸಬೇಕೆಂದು. ನಾನು ಹಾಗೆ ಮಾಡುತ್ತಿರಲಿಲ್ಲ. ಹೀಗೆ ಸೈತಾನನು ನನ್ನಲ್ಲಿ ತಪ್ಪಿತಸ್ಥ ಮನೋಭಾವವನ್ನು ಉಂಟು ಮಾಡುತ್ತಿದ್ದನು. ನಂತರವೇ ನನಗೆ ಗೊತ್ತಾಯಿತು, ನಾನು ಯಾವಾಗಲೂ ಪ್ರಾರ್ಥಿಸುವೆನೆಂದು. ಏಕೆಂದರೆ ನಾನು ಕಾರು ಓಡಿಸುವಾಗಲೂ ಪೋಸ್ಟ್ ಆಫೀಸಿಗೆ ಹೋಗುವಾಗಲೂ ಪ್ರಾರ್ಥಿಸುತ್ತಲೇ ಹೋಗುತ್ತಿದ್ದೆನು. ಅಡಿಗೆ ಮಾಡುತ್ತಿರುವಾಗಲೂ ಪ್ರಾರ್ಥಿಸುತ್ತಲೇ ಅಡಿಗೆ ಮಾಡುತ್ತಿದ್ದೆನು. ನನ್ನ ಜ್ಞಾನವೆಲ್ಲ ಹಗಲಿರುಳು ಯೇಸುಕ್ರಿಸ್ತನ ಮೇಲೆ ಇತ್ತು. ಕೆಲವರು ಹೀಗೆ ಕೇಳುತ್ತಿದ್ದರು, ಈ ವ್ಯಾಧಿಯಿಂದ ಎಷ್ಟು ಕಾಲ ವೇದನೆಯನ್ನು ಅನುಭವಿಸಿದಿರಿ ಎಂದು. ಈ ಪ್ರಶ್ನೆಗೆ ಉತ್ತರಿಸಲು ನನಗೆ ಇಷ್ಟವಿಲ್ಲ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದೇ ವ್ಯಾಧಿಯು ಬೇರೆ ಬೇರೆ ರೀತಿಗಳ ಕ್ರಿಯೆ ಮಾಡುತ್ತದೆ. ನಾನು ವ್ಯಾಧಿಯಿಂದ ಹೋರಾಡುತ್ತಿರುವ ಸಮಯದಲ್ಲಿ ಇತರರು ಅನುಭವಿಸುತ್ತಿರುವ ವೇದನೆಗಳು ನನ್ನಲ್ಲಿಯೂ ಇರುವ ಹಾಗೆ ಸೈತಾನನು ನನ್ನನ್ನು ಭಯಪಡಿಸುತ್ತಿದ್ದನು. ಒಬ್ಬೊಬ್ಬರಿಗೂ ನೋವನ್ನು ಸಹಿಸುವ ಶಕ್ತಿಯು ಬೇರೆ ಬೇರೆಯಾಗಿರುತ್ತಿತ್ತು. ಆದುದರಿಂದ ನಾನು ಆ ವಿಷಯದಲ್ಲಿ ಮಾತನಾಡಲು ಬಯಸುವುದಿಲ್ಲ. ನಾನು ಹೇಳಿದೆನು, ಮೊದಲು ನನ್ನಲ್ಲಿ ಪ್ರಾರಂಭವಾದ ಕ್ಯಾನ್ಸರ್ ಗೆಡ್ಡೆಯನ್ನು ವೈದ್ಯರಿಂದ ಕಂಡುಹಿಡಿಯಲಾಗಲಿಲ್ಲ. ಆದುದರಿಂದ ನನಗೆ ಕಿಮೋಥೆರಪಿ ಮಾಡಲಿಲ್ಲ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ಕೊಲೊಸ್ಸ 3:15. ಯೇಸುಕ್ರಿಸ್ತನು ಸತ್ತ ಲಾಜರನನ್ನು ಎಬ್ಬಿಸುವುದಕ್ಕಾಗಿ ಸಮಾಧಿಯ ಬಳಿಗೆ ಹೋದಾಗ ಅಲ್ಲಿದ್ದ ಜನರಿಗೆ ಸಮಾಧಿಯ ಕಲ್ಲನ್ನು ಉರುಳಿಸಿರಿ ಎಂದನು. ಅವರಿಂದ ಆಗದೆ ಇರುವುದನ್ನು ಅವರಿಂದಲೇ ಮಾಡಿಸಿದನು. ಈಗಲೂ ಯೇಸುಕ್ರಿಸ್ತನು ನಿಮ್ಮಿಂದಾಗುವಂಥ ಕಾರ್ಯಗಳನ್ನು ನಿಮ್ಮಿಂದಲೇ ಮಾಡಿಸಲು ಬಯಸುತ್ತೇನೆ. ಆಗದೆ ಇರುವುದನ್ನು ತಾನೇ ಮಾಡುತ್ತೇನೆ. ಆರೋಗ್ಯವನ್ನು ಹೊಂದಲು ಅನೇಕ ಮಾರ್ಗಗಳುಂಟು, ಆದರೆ ಪರಿಹಾರಕನು ಒಬ್ಬನೇ, ಆತನೇ ಯೇಸುಕ್ರಿಸ್ತನು. ಆತನ ಮಕ್ಕಳಾದ ನಾವು ಯಾವಾಗಲೂ ಸಂತೋಷವಾಗಿರಬೇಕೆಂದು ಆತನು ಬಯಸುತ್ತಾನೆ. ಈ ಚಿಕ್ಕ ಪುಸ್ತಕವು ನಿಮ್ಮ ಹೃದಯದಲ್ಲಿ ನಂಬಿಕೆಯನ್ನು, ಯೇಸುಕ್ರಿಸ್ತನು ಮಾರ್ಪಟ್ಟಿಲ್ಲ ಎಂಬ ನಂಬಿಕೆಯನ್ನು ಹುಟ್ಟಿಸಲಿ, ನಂಬಿಕೆಯನ್ನು ಬೆಳೆಸಲಿ ಎಂದು ಹಾರೈಸುತ್ತಾ ಪ್ರಾರ್ಥಿಸುತ್ತೇನೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ.
ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.